ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಮಿತ್ರ ಬಂದಿದ್ದೀನಿ ನಿಮ್ಮ ಹತ್ರ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನೀಡಲು. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಶಾಂತಿಯ ಹಬ್ಬ, ಬೆಳಕಿನ ಹಬ್ಬ, ವಿಶ್ವಾಸದ ಹಬ್ಬ. ಈ ಹಬ್ಬವನ್ನು ನಮ್ಮ ರಾಜರಾಜೇಶ್ವರಿ ನಗರ ವಿಚಾರಣೆಯಲ್ಲಿ ಭಾಳ ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಧರ್ಮಗುರುಗಳು ವಿನು ಸುಧಾಕರ್ ಅವರು. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರ್, ಹ್ಯಾಪಿ ಕ್ರಿಸ್ಮಸ್ ಫಾದರ್. ಹ್ಯಾಪಿ ಕ್ರಿಸ್ಮಸ್ ಟು ಯು. ಈ ಕ್ರಿಸ್ಮಸ್ ಹಬ್ಬವನ್ನು ಭಾಳ ವಿಶೇಷವಾಗಿ ನೀವು ಆಚರಣೆ ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ, ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ. ಫಾದರ್, ಕ್ರಿಸ್ಮಸ್ ಶುಭಾಶಯಗಳನ್ನ ಹೇಳ್ತಾ ಒಂದು ಸಂದೇಶವನ್ನು, ಕ್ರಿಸ್ಮಸ್ ಸಂದೇಶವನ್ನು ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕ್ರಿಸ್ಮಸ್ ಹಬ್ಬ ಪ್ರಭು ಯೇಸುವಿನ ಜಯಂತಿ ಹಾಗೂ ಈ ಜಯಂತಿಯ ಮೂಲಕ ಪ್ರೀತಿ, ಶಾಂತಿ, ಸಮಾಧಾನ ನಮಗೆ ಪ್ರಭು ಯೇಸು ನೀಡಿದ್ದಾರೆ. ಹಾಗೂ ಇದು ಬೆಳಕಿನ ಹಬ್ಬ. ಅದು ಮಾತ್ರವಲ್ಲ, ನಮಗೆ ಶಾಂತಿ, ಸಮಾಧಾನ ಹಾಗೂ ಪ್ರೀತಿಯನ್ನು ತರಲು ನಾವು ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಭಾಳ ಖುಷಿ. ಮಕ್ಕಳಿಗೆ ರಜೆಯ ಖುಷಿ ಆದರೆ ಮನೆಯವರಿಗೆ ಅಡುಗೆ ಮಾಡುವಂಥ ಖುಷಿ, ನಮಗೆಲ್ಲ ತಿನ್ನೋ ಖುಷಿ. ಎಲ್ಲರೂ ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದೀವಿ. ಇವತ್ತು ಒಳ್ಳೆ ಮಕ್ಕಳ ಕಾರ್ಯಕ್ರಮಗಳು, ಹಾಡುಗಳು, ನೃತ್ಯ, 7 ಭಾಷೆಯಲ್ಲಿ. ಇದು ವಿಶೇಷ ಏನಪ್ಪ ಅಂದರೆ 7 ಭಾಷೆಯಲ್ಲಿ ದೇವರ ಸ್ತುತಿಗೀತೆಯನ್ನು ಹಾಡುವಂಥ ಹಬ್ಬ ಇದು. ಬೇಸರ ಮಾಡೋದಿಲ್ಲ, ಒಂದು ಸುಂದರವಾದ ಗೀತೆಯನ್ನು ಕೇಳ್ಕೊಬರೋಣ, ತದನಂತರ ಭೇಟಿ ಆಗ್ತೀವಿ. जगत में
ಸಣ್ಣ ಒಂದು ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ.